ಓಂ ನಮಃ ಶಿವಾಯ. ಪ್ರದೋಷ ಕಾಲ ಈಶ್ವರ ನಾಮಸ್ಮರಣ ಸರ್ವ ಪಾಪ ಹರಣ ಅಂತ ಹೇಳ್ತಾರೆ. ಈಶ್ವರನಿಗೆ ಪ್ರದೋಷ ಕಾಲ ಅಂದರೆ ತುಂಬನೇ ಇಷ್ಟ. ಈಶ್ವರನಿಗೆ ಮಾತ್ರ ಅಲ್ಲ, ಪಾರ್ವತಿಗೂ ಅಷ್ಟೇ ಪ್ರದೋಷ ಕಾಲ ಅಂದರೆ ತುಂಬನೇ ಇಷ್ಟ. ಈ ಕಾಲದಲ್ಲಿ ರುದ್ರದೀಪವನ್ನು ಹಚ್ಚೋದ್ರಿಂದ ತುಂಬನೇ ಫಲಗಳನ್ನು ನಾವು ಅನುಭವಿಸ್ಬೋದು. ಈ ರುದ್ರಾಕ್ಷಿ ದೀಪವನ್ನು ಯಾರಾದರೂ ಪ್ರದೋಷ ಕಾಲದಲ್ಲಿ ಸೋಮವಾರಗಳಲ್ಲಿ, ಅಮಾವಾಸ್ಯ, ಅಷ್ಟಮಿ ಅಥವಾ ಪೌರ್ಣಮಿ, ಮುಖ್ಯವಾಗಿ ಮಹಾಶಿವರಾತ್ರಿಯಂದು ಕಾರ್ತಿಕ ಮಾಸಗಳಲ್ಲಿ ಹಚ್ಚುವುದರಿಂದ ತುಂಬನೇ ಫಲಗಳನ್ನು ನಾವು ಪಡಿಬೋದಾಗುತ್ತೆ. ಹಾಗೆ ಮುಖ್ಯವಾಗಿ ಯಾರ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಹಠ ಮಾಡ್ತಾ ಇರ್ತಾರೆ, ಅವರ ಜನ್ಮ ನಕ್ಷತ್ರ ಬಂದಾಗ ರುದ್ರಾಕ್ಷಿ ದೀಪವನ್ನು ಅವರ ಕೈಯಲ್ಲಿ ಹಚ್ಚಿಸೋದ್ರಿಂದ ಅವರು ಹೇಳಿದ ಮಾತು ಕೂಡ ಕೇಳ್ತಾರೆ. ಈ ರುದ್ರಾಕ್ಷಿ ದೀಪವನ್ನು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಲ್ಲಿ ಮಾಡಿ ಬೆಳಗಬಹುದು. ಹಾಗೆ ಗಂಧ, ಕುಂಕುಮ, ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ರುದ್ರಾಕ್ಷಿಗಳಿದೆಯೋ ಅದನ್ನು ಆ ದೀಪದ ಮುಂದೆ ಇಟ್ಟು ದೇವರಿಗೆ ಪೂಜೆ ಮಾಡಿ, ಅಭಿಷೇಕ ಮಾಡಿ ಈ ಪೂಜೆಯನ್ನು ನಾವು ದೇವರಿಗೆ ಸಲ್ಲಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.